ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯ ಹಿನ್ನೆಲೆ ಯಾದಗಿರಿಯ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ. ಯಾದಗಿರಿಯ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ನದಿ ಈಗ ಹರಿತಾ ಇದೆ. ಭೀಮಾ ನದಿ ಪಾತ್ರದ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಭೀಮಾ ನದಿ ತೀರದ ದೇವಸ್ಥಾನ ಮುಳುಗಡೆಯಾಗಿದೆ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲ ಜಲಾವೃತ ಆಗಿದೆ. ನಿರಂತರವಾಗಿ ಮಳೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಿರಂತರವಾಗಿರುವಂತಹ ಮಳೆಯಿಂದ ಪ್ರವಾಹದ ಭೀತಿ ಶುರುವಾಗಿದೆ ಭೀಮಾ ನದಿಯ ತೀರದ ಜನರಿಗೆ. ಮತ್ತೊಂದು ಕಡೆ ನದಿಯ ತೀರದಲ್ಲಿದ್ದಂತಹ ದೇವಸ್ಥಾನಗಳು ಕೂಡ ಮುಳುಗಡೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಅಬ್ಬರದ ಮಳೆಯಿಂದಾಗಿ ನದಿನ ಹರಿವಿನ ಮಟ್ಟ ಕೂಡ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲಿರುವಂತಹ ವೀರಾಂಜನೇಯ ಮತ್ತು ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಇನ್ನು ಭೀಮಾ ನದಿ ತೀರದಲ್ಲಿ ನಮ್ಮ ಪ್ರತಿನಿಧಿ ನಾಗಪ್ಪ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಪ್ರವಾಹ ಭೀತಿ ಉಂಟಾಗಿದೆ. ನಾವು ಕೂಡ ದೃಶ್ಯಗಳನ್ನು ನೋಡಬಹುದು. ಯಾದಗಿರಿ ನಗರದ ಹೊರಭಾಗದಲ್ಲಿರುವ ಭೀಮಾ ನದಿ ತೀರದಲ್ಲಿದ್ದೇವೆ. ಈಗಲೇ ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಡಲಾಗಿದೆ. ಯಾದಗಿರಿ ಜಿಲ್ಲೆಯ ಜೀವ ನಾಡಿಗಳಂಥ ಕೃಷ್ಣ ನದಿ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. ದೃಶ್ಯಗಳನ್ನು ನೋಡಬಹುದು. ಈಗ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗುರ್ಸುಣಿ ಗ್ರಾಮದ ಹೊರಭಾಗದಲ್ಲಿರುವ ಗುರ್ಸುಣಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಅಲ್ಲೇನು ಆ ದೃಶ್ಯಗಳನ್ನು ನೋಡಬಹುದು. ಗೇಟ್ನ ಸುಮಾರು 7 ಗೇಟ್ಗಳನ್ನು ಓಪನ್ ಮಾಡಿ ಭೀಮಾ ನದಿಗೆ ಸುಮಾರು 35,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಪರಿಣಾಮವಾಗಿ ಈಗ ಭೀಮಾ ನದಿ ತೀರದ 2 ದೇಗುಲಗಳು ಕೂಡ ಜಲಾವೃತವಾಗಿದ್ದೇವೆ. ಪ್ರಮುಖವಾಗಿ ಈಗ ಭೀಮಾ ನದಿಯು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಆ ದೃಶ್ಯಗಳನ್ನು ನೋಡಬಹುದು. ಅದು ವೀರಾಂಜನೇಯ ದೇಗುಲ. ಅಲ್ಲಿ ಕೇವಲ ದೇಗುಲದ ಮೇಲ್ಭಾಗದಲ್ಲಿರುವ ಧ್ವಜ ಮಾತ್ರ ಅಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಅಲ್ಲಿ ಪಕ್ಕದಲ್ಲಿರುವ ಕಂಗಳೇಶ್ವರ ದೇಗುಲ ಸಂಪೂರ್ಣವಾಗಿ ಸುಮಾರು 75% ಕಂಗಳೇಶ್ವರ ದೇಗುಲ ಮುಳುಗಡೆ ಆಗಿದೆ. ಸುಮಾರು ಈ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯ ಮತ್ತು ಯಾದಗಿರಿ ನಗರದ ವಿವಿಧ ಭಾಗದಿಂದ ಅಪಾರ ಪ್ರಮಾಣದ ಭಕ್ತರು ಕೂಡ ಆಗಮಿಸ್ತಾರೆ. ಪ್ರಮುಖವಾಗಿ ನದಿ ತೀರದಲ್ಲಿರುವಂಥ 2 ದೇಗುಲಗಳನ್ನು ದರ್ಶನ ಪಡೆಯಲು ಬರ್ತಾರೆ. ಆದರೆ ಈಗ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ದೇವರಿಗೆ ದೂರದಿಂದಲೇ ನಮಸ್ಕಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಭೀಮಾ ನದಿ ತೀರಕ್ಕೆ ಯಾರೂ ತೆರಳಬಾರ್ದೆಂದು ಜಿಲ್ಲಾಡಳಿತ ಕೂಡ ಸಾಕಷ್ಟು ಸೂಚನೆ ಕೊಟ್ಟರು ಕೂಡ ಮಹಿಳೆಯರಾಗಿರ್ಬೋದು ಇನ್ನಿತರು ಕೂಡ ಈಗ ನದಿ ತೀರಕ್ಕೆ ತೆರಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನದಿ ತೀರದಲ್ಲಿ ಮೀನು ಹಿಡಿಯುವ ಹುಚ್ಚು ಸಾಹಸನೂ ಕೂಡ ಮಾಡ್ತಾಯಿದ್ದಾರೆ. ನಾವು ಈ ದೃಶ್ಯಗಳನ್ನು ನೋಡ್ಬೋದು. ನದಿ ತೀರದಲ್ಲಿ ಈಗಲೇ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟರೂ ಕೂಡ ನದಿ ತೀರದಲ್ಲೇ ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಆದೇಶಕ್ಕೆ ಇಲ್ಲ ಡೌನ್ಕರ್ ಅನ್ನುವ ಮೂಲಕ ಈಗ ಅಪಾಯವಿದ್ದರೂ ಕೂಡ ಅವರು ಮಹಿಳೆಯರು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನದಿ ತೀರದಲ್ಲಿ ಮೀನು ಹಿಡಿಯುವಂಥ ಹುಚ್ಚು ಸಾಹಸ ಕೂಡ ಜನರು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆ ಕೊಟ್ಟಿದೆ. ಆದರೆ ಜನರು ಇದಕ್ಕೆ ಡೌನ್ಕರ್ ಅಂತ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.